ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸೆಪ್ಟೆಂಬರ್ ಕ್ರಾಂತಿಯ ಚಿಂತೆಗೆ ಬಿದ್ದ ಹಸ್ತಕ್ಕೆ ಸಿಎಂ ಒಗ್ಗಟ್ಟಿನ ಟಾನಿಕ್ ಕೊಟ್ಟಿದ್ದಾರೆ. ಕಾವೇರಿಯ ಬಾಗಿನಕ್ಕೆ ಬಂದ ಸಿದ್ದು ಡಿಕೆ ಕೈ ಹಿಡಿದು 5 ವರ್ಷ ಬಂಡೆ ತರ ಗಟ್ಟಿ ಅಂತ ಸಾರಿದ್ದಾರೆ. ಆದರೆ ಬದಲಾವಣೆ ಹೈಕಮಾಂಡ್ ಕೈಯಲ್ಲಿದೆ ಅಂತ ಖರ್ಗೆ ಉರುಳಿಸಿದ ದಾಳ ಹೊಸ ಗುಮ್ಮನ ರೀತಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ದಾಯಾದಿ ಕಲಹ ತಾರಕಕ್ಕೇರಿದೆ. ಮದ್ದು ಹಿಡಿದು ದೆಹಲಿಯಿಂದ ಧಾವಿಸಿದ ಸುರ್ಜೇವಾಲಾ ಸರ್ಜನ್ ಆಗಿದ್ದಾರೆ. ಶಾಸಕರ ಜೊತೆ 1-to-1 ಮೀಟಿಂಗ್ ನಡೆಸಿ ಶಾಸಕರ ದೂರನ್ನ ಲಿಖಿತವಾಗಿ ದಾಖಲಿಸಿದ್ದಾರೆ. ತಮ್ಮ ಪರ ಬ್ಯಾಟ್ ಬೀಸಿದ ಬ್ಯಾಟ್ಗೆ ಡಿಕೆಶಿ 40 ಶಾಸಕರಿಗೆ ಬರೆದ ಪತ್ರ ಚರ್ಚೆಗೆ ಕಾರಣ ಆಗಿದೆ. ಸಾವಿನ ಸಾಂಕ್ರಾಮಿಕಕ್ಕೆ ಕೆಲ ಜಿಲ್ಲೆಗಳು ಹಾಟ್ಲ್ಯಾಂಡ್ ಆಗ್ತಿದೆ. ಹಾಸನದ ಎದೆ ಬಡಿತ ಹೆಚ್ಚಾಗಿದ್ದು 40 ದಿನದಲ್ಲಿ 21 ಜನರ ಹೃದಯ ನಿಂತಿದೆ. ಬೀದರ್ನ ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಮೃತ್ಯು ಕೂಪವಾಗಿದ್ದು ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ 23 ಕೋಟಿ ಭದ್ರತಾ ಠೇವಣಿ ಹಣವೇ ಗುಳುಂ ಸ್ವಾಹ ಆಗಿದೆ. ಬೆಳಗಾವಿಯ 200 ಗುತ್ತಿಗೆದಾರರ 1482 ಕೋಟಿ ಬಾಕಿ ಇದ್ದು ಪ್ರತಿಭಟನೆಯೊಂದೇ ದಾರಿ ಕಾಣಿಸಿದೆ. ನಿಂತಿದ್ದು ಕಸದ ಲಾರಿ, ಸಫಾಯಿ ಅಂತ ಹೋದವನಿಗೆ ಕಾಣಿಸಿದ್ದು ಹೆಣ್ಣಿನ ಹೆಣ. ಥೇಟ್ ಶ್ರದ್ಧಾವಾಕರ್ ರೀತಿ ಹತ್ಯೆ ಮಾಡಿ ಬೈಕ್ ಮೇಲೆ ಶವ ತಂದು ಬಿಸಾಕಿದ್ದ ಹಂತಕನನ್ನ ಬೆಂಗಳೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇತ್ತ ಕೇರಳದಲ್ಲಿ ಲವ್ ಸೆಕ್ಸ್ ಬಳಿಕ ಹೆತ್ತ ಮಕ್ಕಳ ಹತ್ಯೆ ಬಳಿಕ ಸಿಕ್ಕ ಸರೆಂಡರ್ ಟ್ವಿಸ್ಟ್ ಸ್ಟೋರಿ ಬೆಚ್ಚಿ ಬೀಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.